ವೆಲ್ಕಮ್ ಟು ಕ್ರಿಯೇಟಿವ್ ಮೈಂಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಗೇಮಿಂಗ್ ಜಗತ್ತಿನಲ್ಲಿ ಗೇಮ್ ಅನ್ನೋದು ಎಷ್ಟು ಮಹತ್ವ ಪಡೆಯುತ್ತವೆ, ಗೇಮ್ ಅನ್ನೋದು ಸೇಫಾ ಅನ್ಸೇಫಾ ಅಥವಾ ರಿಯಲ್ಲ ಅಥವಾ ಫೇಕಾ? ಇದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ಒಂದು ಗೇಮು ಒಂಥರ ಲಕ್ ಇದ್ದ ಹಾಗೆ, ಅದು ಪ್ರತಿದಿನ ಇರುವುದಿಲ್ಲ. ಒಂದು 100 ಜನನ ಅಳಿಸಿದರೆ ಒಬ್ಬರನ್ನ ನಗಿಸುತ್ತೆ. ಹಾಗಾಗಿ ಯಾವುದೇ ಒಬ್ಬ ಗೇಮ್ ಆಡೋದಕ್ಕಿಂತ ಮುಂಚೆ, ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ವಿಚಾರ ಮಾಡಿ. ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ಬೋದು, ದುಡ್ಡಿಗೆ ಮಹತ್ವ ಇದೆ. ದುಡ್ಡನ್ನು ಹೇಗೆ ಬೇಕಾಗಿ ಕಳ್ಕೊಳ್ಳೋಕೆ ಹೋಗಬೇಡಿ. ಇದು ಯಾವ ವೆಬ್ಸೈಟ್ ಗೇಮ್ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಗೇಮ್ ಆದ್ರೂ ಅಷ್ಟೇ, ವೆಬ್ಸೈಟ್ ಗೇಮ್ ಆದರೂ ಅಷ್ಟೇ, ಯಾವ ಆ್ಯಪ್ ಗೇಮ್ ಆದರೂ ಅಷ್ಟೇ. ನೀವು ಗೇಮರ್ ಆಗಿದ್ದರೆ ಇದು ಯಾವುದು ಆ್ಯಪ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬನ್ನಿ, ಇದರಲ್ಲಿ ನಾನು ಯಾವ ಥರ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಅಮೌಂಟನ್ನು ಅರ್ನ್ ಮಾಡಿದ್ದೀನಿ ಅಥವಾ ಎಷ್ಟು ಅಮೌಂಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರೋ ಒಬ್ಬರು ಈ ಗೇಮನ್ನು ಪ್ರಮೋಷನ್ ಮಾಡಿದರು ಅಂತೇಳಿ ಆ ಗೇಮ್ ಮೇಲೆ ಟ್ರಸ್ಟ್ ಇಡೋದಾಗಲಿ ಅಥವಾ ಭಾಳವಾದ ನಂಬಿಕೆ ಇಟ್ಟು ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಗೇಮ್ಗಳು ಅಷ್ಟೇ, ನಮ್ಮನ್ನು ಫಸ್ಟ್ 1 ಮೆಟ್ಲನ್ನು ಹತ್ತಿಸುತ್ತೆ, ಆಮೇಲೆ 100 ಮೆಟ್ಲಷ್ಟು ಕೆಳಗಿಳಿಸುತ್ತೆ. ಯಾವುದೇ ದುಡ್ಡು ಹಾಕಬೇಕಾದ್ರೆ ವಿಚಾರ ಮಾಡಿ ಅಮೌಂಟನ್ನು ಹಾಕಿ. ಸುಮ್ಮನೆ ಕಷ್ಟಪಟ್ಟು ದುಡ್ಡನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ವಿಚಾರ ಮಾಡಿ ಇನ್ವೆಸ್ಟ್ ಮಾಡಿ. ನಾನಾಗಿ ಆಡಿದಂಥ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ ಗೇಮಿಂಗ್ ಇದೆ. ಈಗ ನೋಡ್ಬೋದು ನೀವು, ನನ್ನ ಐಡಿಯಲ್ಲಿ ಯಾವುದೇ ರೀತಿಯಾದ ದುಡ್ಡಂತೂ ಇಲ್ಲ. ನಾನು ಇದರಿಂದ 2 ಮಂತ್ಸಿಂದ ಇದನ್ನು ಕ್ರಿಯೇಟ್ ಮಾಡಿದೆ, ಆಡಿದೆ. ನನ್ನ ಹಿಸ್ಟ್ರಿ ನೋಡ್ಬೋದು ನೀವು ಈ ವೆಬ್ಸೈಟಲ್ಲಿ. 1,77,000 ರೂಪಾಯಿ ನಾವು ಡಿಪಾಸಿಟ್ ಮಾಡಿದ್ದೀನಿ. ಅದರಲ್ಲಿ ತಕ್ಕೊಂಡಿದ್ದು 69,200 ರೂಪಾಯಿ ಓನ್ಲಿ. ಅದರ ಪ್ರಾಫಿಟು ಲಾಸ್ ಅಂತ ಹೇಳಿ ತಾವೇ ಕೊಟ್ಟಿದ್ದಾರೆ 1,28,000. ನೋಡ್ಬೋದು ನಾನು ಡಿಪಾಸಿಟ್ ಮಾಡಿದಂಥದ್ದು, ನಾನು ವಿತ್ಡ್ರಾ ಮಾಡ್ಕೊಂಡಂಥದ್ದು, ಎಷ್ಟು ವಿತ್ಡ್ರಾ ಮಾಡಿದ್ದೀನೋ, ಎಷ್ಟು ಡಿಪಾಸಿಟ್ ಮಾಡಿದ್ದೀನೋ ನಿಮಗೆ ಗೊತ್ತಾಗುತ್ತೆ. ನಾನು ಲಾಸ್ ಮಾಡ್ಕೊಂಡಿದ್ದೀನ ಅಥವಾ ಲಾಭ ಆಗಿದ್ದೇನಾ ಅಂತಂದು. ನಾನು ಇದರಲ್ಲಿ ಲಾಭ ಆಗಿದೆ ಅನ್ನೋದಕ್ಕಿಂತ ಲಾಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಯಾಕಂದರೆ ನಾನೇ ರಿಯಲ್ ಆಗಿ ಆಡಿದ್ದಂತೂ. ಯಾವುದೇ ಒಂದು ಗೇಮ್ ಆದ್ರೂ ಅಷ್ಟೇ, ಫಸ್ಟ್ಗೆ ನಮಗೆ ಪ್ರಾಫಿಟ್ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಲಾಸ್ ಮಾಡ್ತಾರೆ. ಲಕ್ ಅನ್ನೋದು ಯಾವಾಗಲೂ ಇರುವುದಿಲ್ಲ, ಒಂದೇ ದಿನ ಇರುತ್ತೆ, ಒಂದೇ ಸಲ ಇರುತ್ತೆ. ಹಾಗಾಗಿ ವಿಚಾರ ಮಾಡಿ ಆಡಿ, ದುಡ್ಡು ಇನ್ವೆಸ್ಟ್ ಮಾಡಿ. ಈಗಿನ ಜನ್ರೇಷನ್ನಲ್ಲಿ 100 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್. ಹಾಗಾಗಿ ಇದು ಶ್ರೀಮಂತರಿಗೆ ಕೇವಲ ಒಂದು ಆಟ ಆಗಿರ್ಬೋದು, ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರ ಜೀವನನೇ ಹಾಳು ಮಾಡ್ಬೋದು ಅಂತ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ನೋಡ್ಬೋದು ನೀವು, ಇನ್ನೂ ಗೇಮ್ ಒಂದೇ ಥರ ಇರೋದಿಲ್ಲ. ಪ್ರತಿಯೊಂದು ಆ್ಯಪ್ ಆಗಿರೋದು, ವೆಬ್ಸೈಟ್ ಆಗಿರ್ಬೋದು, ಗೇಮ್ ಒಂದೇ ಥರ ಇರೋದಿಲ್ಲ. ನಮ್ಮನ್ನು ಹುರಿದುಂಬಿಸೋದಕ್ಕೆ ಹಲವಾರು ಗೇಮ್ಗಳನ್ನು ಇಟ್ಟಿರ್ತಾರೆ. ಹಾಗಾಗಿ ನೀವು ಆಡಬೇಕಾದ್ರೆ ಜಾಗರೂಕತೆಯಿಂದ ಆಡಿ, ಇನ್ವೆಸ್ಟ್ ಮಾಡಿ. ಅಮೌಂಟನ್ನು ಲಿಮಿಟಲ್ಲಿ ಆಡಲೇಬೇಕು ಅಂತ ಇದ್ದರೆ 100 ರೂಪಾಯಿ 200 ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಿ ಆಡಿ. ಹೋದರೆ ಕೈ ಬಿಟ್ಬಿಡಿ ಅಲ್ಲಿಗೆ. ಅದರಿಂದ ಬೆನ್ನು ಹತ್ತಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅಮೌಂಟ್ ಬರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿ. ಥ್ಯಾಂಕ್ ಯು.